ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನೀಗ ಬಂದಿದ್ದೇನೆ ಮಡಿಕೇರಿಯಲ್ಲಿರುವ ಒಂದು ಉಡುಪಿ ಹೋಟೆಲ್ಗೆ. ಇಲ್ಲಿ ಏನು ತಿನ್ನೋಕೆ ಬಂದರೆ ಅಂದರೆ ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ಹಾಗೆ ನಮ್ಮದಿಲ್ಲಿ ಇಡ್ಲಿ ವಡ ಬಂದಿದೆ. ಇದು ಉಡುಪಿ ಹೋಟೆಲ್ನ ಮಡಿಕೇರಿಯ ಇಡ್ಲಿ ಚಟ್ನಿ ವಡ ಚಟ್ನಿ ಹೇಗಿದೆ ಚೆನ್ನಾಗಿದೆ. ಮಡಿಕೇರಿಯಲ್ಲಿನ ಉಡುಪಿ ಹೋಟೆಲಲ್ಲಿ ಚೆನ್ನಾಗಿ ಬೆಳಗಿನ ಚಹಾ ತಿಂಡಿ ಒಂದು ಒಳ್ಳೆ ರೀತಿಯಲ್ಲಿ ಆಯಿತು. ಈಗ ನಾವು ಹೋಗ್ತಿದ್ದೇವೆ ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ. ಇಲ್ಲಿ ಆನೆಗಳೆಲ್ಲ ತುಂಬ ಇರ್ತದೆ, ದಸರಾದ ಆನೆ ಕೂಡ ಇಲ್ಲಿ ಇರ್ತದಂತೆ. ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ತಿದ್ದೇವೆ ಗೈಸ್. ಅವನು ಮನ್ವಿತ್ ನಿಜವಾದ ಭಕ್ತ, ಪಾದಯಾತ್ರೆ ಮಾಡ್ತಿದ್ದಾನೆ. ಹೋಗುವ ದಾರಿಯೆಲ್ಲ ಹೀಗಿದೆ. ಈ ಥರ ಎಲ್ಲ ಮಾಡಿದರೆ ನೀವು ಜಾಗ್ರತೆಯಲ್ಲಿ ಹೋಗಬೇಕು. ಹಾಗೆ ಮಳೆಗಾಲದಲ್ಲೆಲ್ಲ ಬರೀ ಸ್ವಲ್ಪ ಕಷ್ಟ ಹೋಗುದು. ಬಿಸಿಲು ಎಲ್ಲ ಕಡೆ ಕೂಡ ಬಿಸಿಲು, ಮಡಿಕೇರಿಯಲ್ಲಿ ಕೂಡ ಬಿಸಿಲಿದೆ. ಹೋಗುವ ದಾರಿ ನೋಡಿ ಹೀಗಿದೆ. ಇದು ನದಿ ಆಯಿತಾ, ಮಳೆಗಾಲದಲ್ಲಿ ಇದನ್ನು ದಾಟ್ಲಿಕ್ಕೆ ಆಗೋದಿಲ್ಲ ನಿಮಗೆ. ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನೀರು ತುಂಬ ಇರುವಾಗ ದೋಣಿಯಲ್ಲಿ ವಿಹಾರ ಇದೆ, 100 ರೂಪೀಸ್ ಏನೋ ಅದಕ್ಕೆ. ಹಾಗೆ ಈ ಬೋರ್ಡಲ್ಲಿ ನೋಡಿ ಎಲ್ಲ ಮಾಹಿತಿ ಕೂಡ ಇದೆ. ಎಂಟ್ರೆನ್ಸ್ ಫೀಸ್ 120. ಅದೇ ಗೌರ್ಮೆಂಟ್ ಹಾಲಿಡೇಸ್ ಇದ್ದರೆ 140 ಆಗ್ತದೆ. ಅಂದರೆ ಟೂರಿಸ್ಟ್ಗಳು ತುಂಬ ಬರ್ತಾರಲ್ಲ. ಫೈನಲಿ ನಾವೀಗ ಸಾಕಣೆ ಶಿಬಿರಕ್ಕೆ ಬಂದಿದ್ದೇವೆ. ಇಲ್ಲಿಗ ನಮ್ಮವರು ಟಿಕೆಟ್ ಮಾಡ್ತಾ ಇದ್ದಾರೆ. ಹಾಗೆ ಸುತ್ತಮುತ್ತ ಎಲ್ಲ ನೀರು ಮತ್ತು ಗ್ರೀನರಿ ತುಂಬ ಚೆನ್ನಾಗಿದೆ. ಒಂಥರ ಕಾಡಿನ ನಡುವೆ ಇದೆ ಇದು ಕೂಡ. ಈಗ ನಮಗೆ ಟಿಕೆಟ್ ಆಯಿತು, ನಾವು ಒಳಗಡೆ ಹೋಗ್ತಾ ಇದ್ದೇವೆ. ನಮಗೆ 120 ರೂಪಾಯಿ ಇತ್ತು. ಫಸ್ಟ್ ಅಲ್ಲಿ ಕೆಳಗೆ ಹೋಗುವ, ಅದು ಕ್ಲೋಸ್ ಆಗ್ತದೆ. ಎಷ್ಟು ಟಿಕೆಟ್ಗೆ? 140 120 ಇತ್ತು. ನಾವು ಕೊಂಡಿದ್ದು ಎಷ್ಟು? ಅಲ್ಲೋಡು ನಾವು ದಸರಾ ಆನೆ, ಮೈಸೂರು ದಸರಾ ನೋಡ್ಲಿಕ್ಕೆ ಆಗ್ತಿಲ್ಲ, ಹಾಗಾಗಿ ಆನೆಯನ್ನು ನೋಡ್ಲಿಕ್ಕೆ ಬಂದು ಎಲ್ಲಿಯಾದ್ರೂ ಓಡಿ ಬಂದ್ರಿ. ವಾವ್, ಎಷ್ಟು ದೊಡ್ಡ ಆನೆ. ಇದು ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ನಾನು ನೋಡಿದೆ. ಹಿಂಗೆ ಮಾಡಿದ್ರೆ ಚಂದ ಉಂಟಲ್ಲ, ಪೊರ್ಲುಂಟು. ಸೊ ಇಲ್ಲಿ ಆನೆ ಪುಳಕ ಜಳಕ ಆಗ್ತಿದೆ. ಮೇಲೆ ಉಸಿರಾಡಲಿಕ್ಕೆ ಅಲ್ಲೇ ನೀರಟ್ಟು ಅವಳ ಮೇಲೆ ಸಂದಿಲ್ಲ ಉಸಿರು. ಭಾರಿ ಒಳ್ಳೆ ಗಾಳಿ ಬರ್ತಾ ಉಂಟು ಫ್ರೆಂಡ್ಸ್. ನೋಡಿ ಹೇರ್ ಎಷ್ಟು ಹಾರ್ತಿದೆ ಆಚೆ ಈಚೆ. ಎಷ್ಟು ಆನೆಗಳಿದ್ದಾವೆ ನೋಡಿ ನನ್ನ ಹಿಂದೆ ಸೈಡಿನಲ್ಲಿ. ಎಷ್ಟು ಇಲ್ಲ, ಎಲ್ಲ ಈ ಕಡೆ. ರೀ ಇಲ್ಲಿ ಬನ್ನಿ ರೀ. ಒಮ್ಮೆ ಮಣ್ಣು ಹಾಕೊಳ್ತೀಯಾ? ಮಣ್ಣು ಹಾಕೊಳ್ತೀಯಾ? ಆಯ್ತಾ? ಒಮ್ಮೆ ಮಣ್ಣು ಹಾಕು. ಮಣ್ಣು ಹಾಕು. ಹಾ, ಪುಷ್. ವಾವ್, ಸೂಪರ್. ಅದಕ್ಕೆ ಅಲ್ಲ ಕೇರಳದವರೇ ಮಾವುತಗಳಿರೋದು, ಅವರ ಪಕ್ಕ ಆನೆಯನ್ನು ಹ್ಯಾಂಡಲ್ ಮಾಡೋರು. ಹೌದಲ್ಲ, ಸರಿಯಲ್ಲ, ಮರ್ಯಾದೆ ಹೋಗ್ಬೋದು ಇಲ್ಲ ಇದ್ರೆ. ಬಾಯ್. ವಾ
ಸಿಟ್ಟು 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 ಕೊಡ್ತಾ ಏನಿಲ್ಲ ಅವರ ಪೈಪ್ ಹೋಯ್ಕೆ ಬೆಲ್ಲ ಹಾ ಹಾಗೆ ಕೊಡುದು ಅದೆಲ್ಲ ಮಿಕ್ಸ್ ಮಾಡಿ ಕೊಡುದು ನೋಡಿ 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 ಬೆಲ್ಲ ಭತ್ತ. ನಿಮಗೆ ಕೂಡ ಇಂಟ್ರೆಸ್ಟ್ ಇದ್ರೆ ಹೀಗೆ ಆನೆಗೆ ಫುಡ್ಡನ್ನು ಕೊಡ್ಬೋದು. 50 ರೂಪಾಯಿಯನ್ನು ಒಂದು ಕಟ್ಟಿಗೆ ಚಾರ್ಜ್ ಮಾಡ್ತಾರೆ. ಆನೆಗೆ ಹೊಟ್ಟೆ ತುಂಬಿಸಿದ ಪುಣ್ಯ ನಮಗೆ ಪ್ರಾಪ್ತಿಯಾಗ್ತದೆ ಈ ರೀತಿ ಕೊಡೋದ್ರಿಂದಾಗಿ. ಹಾಗೆ ಅವರಿಗೂ ಒಂದು ಸ್ವಲ್ಪ ಹಣ ಆಗ್ತದೆ ಅಂತ ಹೇಳುವ. ಆದರೆ ತುಂಬ ಮಂದಿ ಬಂದ ಟೂರಿಸ್ಟ್ಗಳೆಲ್ಲ ಹೀಗೆ ತಿನ್ನಿಸ್ತಾರೆ. ಅದೊಂಥರ ಗಮ್ಮತ್ತಲ್ಲ. ನಾವು ದನಗಳಿಗೆ ನಾಯಿಗಳಿಗೆ ಎಲ್ಲ ಮನೆಯಿಂದಲೇ ಹಾಕ್ತೀವಿ. ಅದು ಆನೆಗೆ ಒಂದು ಫುಡ್ ಕೊಡಬೇಕಾದ್ರೆ ಅದು ನೀವು ಆನೆ ಬಿಡಾರಗಳಿಗೇ ಹೋಗಬೇಕು. ಅದರಲ್ಲೂ ದುಬಾರೆ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಒಳ್ಳೆ ಫೆಸಿಲಿಟಿ ಎಲ್ಲ ಇದೆ. ನನ್ನ ಹಿಂದೆಯಿಂದ ಆನೆಗಳೆಲ್ಲ ಹೋಗ್ತಾ ಇದೆ ಬಿಡಾರಕ್ಕೆ. ಇನ್ನು ಸಂಜೆ 4 ಗಂಟೆಗೆ ಬರ್ತವೆ ಏರಿಯ ಕುದುರೆಗಳು. ದುಬಾರೆ ಎಲಿಫೆಂಟ್ ಕ್ಯಾಂಪ್ ಹೊರಗಡೆ ಇರೋದು ಇದು ಕುದುರೆ. ಇದರ ಮೇಲೆ ಕೂಡ ಸವಾರಿ ಮಾಡ್ಬೋದು. ಇದರ ನಂತರ ನಾವು ಬಂದದ್ದು ಒಂದು ಸ್ಪೈಸಸ್ ಮತ್ತು ವೈನ್ಗಳಿರುವ ಒಂದು ಅಂಗಡಿಗೆ. ಮಡಿಕೇರಿಯಲ್ಲಿ ಅಂತೂ ನಿಮಗೆ ಹೋದಲ್ಲೆಲ್ಲ ಸಿಗ್ತದೆ ವೈನ್ ಶಾಪ್ಗಳು, ಚಾಕ್ಲೇಟ್ಗಳು, ಅದೇ ರೀತಿ ಈ ಚಕ್ಕೆ, ಲವಂಗ, ಗರಂ ಮಸಾಲ ಎಲ್ಲ ಸ್ಪೈಸಸ್ ಇರ್ತದಲ್ಲ, ಇದರ ಸ್ಟೋರ್ ತುಂಬ ಸಿಗ್ತದೆ ನಿಮಗೆ ಮಡಿಕೇರಿಯಲ್ಲಿ. ಎಲ್ಲಿ ನೋಡಿದರೂ ಇಂಥದ್ದೇ ಇರೋದು. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ನನಗೆ ಮತ್ತೆ ಇವಳು ಕೊಡ್ತಾಳೆ ಟೇಸ್ಟಿಗೆ, ತಗೊಂಡಿದ್ದಾಳೆ. ಇಲ್ಲಿ ಶಾಪಿಂಗ್ ಆಯಿತು. ಶಾಪಿಂಗ್ ಇಲ್ಲಿ ನಾವು ಸ್ವಲ್ಪ ಎಲ್ಲ ಐಟಮ್ ತಗೊಂಡೆವು. ಮಡಿಕೇರಿ ಒಂದು ಯಾರದು ಕೆಮ್ಮುದು ಹಿಂದೆಯಿಂದ ಸೊ ಫ್ರೆಂಡ್ಸ್, ಇದಾಗಿತ್ತು ಮಡಿಕೇರಿಯ ಒಂದು ದುಬಾರೆ ಎಲಿಫೆಂಟ್ ಕ್ಯಾಂಪ್. ಹಾಗೆ ಇನ್ನು ಬೇರೆ ಕಡೆ ಎಲ್ಲ ನಾವು ಹೋದದ್ದಿದೆ. ಅದನ್ನು ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಒಳ್ಳೆ ಕಮೆಂಟ್ಸ್ಗಳನ್ನು ಹಾಕಿ. ಹಾಗೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ನಮಸ್ತೆ, ಟೇಕ್ ಕೇರ್.